ಹಾಯ್ ಫ್ರೆಂಡ್ಸ್, ನಾನು ಮಹೇಶ್ ಮೈ ಮಾತಾಡ್ತಾ ಇರೋದು ಫ್ರಮ್ ಟೆಕ್ ಮೈ ಚಾನಲ್. ಇವತ್ತು ನಮ್ಮ ಹತ್ರ ಇದೆ ಸೋನಿ WF-1000XM4 ಇಯರ್ಬಡ್ಸ್. ಬನ್ನಿ ಹೇಗಿದೆ ಅಂತ ನೋಡೋಣ. ಬಾಕ್ಸ್ ನೋಡ್ತಿರ್ಬೋದು ನೀವು, ಓಲ್ ಶೇಪ್ನಲ್ಲಿದೆ. ಪ್ಲಾಸ್ಟಿಕ್ ಮ್ಯಾಟಿ ಫಿನಿಶ್, ನೋಡೋಕ್ಕೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಪ್ ಓಪನ್ ಮಾಡಿದ್ರೆ ಇಲ್ಲಿ ಒಂದು LED ಲೈಟ್ ಆನ್ ಆಗುತ್ತೆ. ಬಡ್ಸ್ ನೋಡ್ತಿದ್ರೆ ಡಿಸೈನ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಆದರೆ ನಮ್ಮ ಕಿವಿಗೆ ಇದು ಸ್ವಲ್ಪ ದೊಡ್ಡದು ಅನಿಸುತ್ತೆ. ಮೇಲೆ ನೋಡೋದಾದರೆ ಸೋನಿ ಬ್ರ್ಯಾಂಡಿಂಗ್ ಇದೆ, ಮತ್ತು ಬ್ಯಾಕ್ ಸೈಡ್ನಲ್ಲಿ USB-C ಚಾರ್ಜಿಂಗ್ ಪೋರ್ಟ್ ಇದೆ. ಹಾಗೆ ಇದು ವೈರ್ಲೆಸ್ ಚಾರ್ಜ್ ಕೂಡ ಆಗುತ್ತೆ. ಇಲ್ಲಿ ಯೂಸರ್ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಿರ್ಬೋದು ಸ್ಕ್ಯಾನರ್ ಕೊಟ್ಟಿದ್ದಾರೆ. ಈ ಸ್ಕ್ಯಾನ್ ಮಾಡಿದ್ರೆ ಹೆಡ್ಫೋನ್ದು ಆ್ಯಪ್ ಕೂಡ ಇನ್ಸ್ಟಾಲ್ ಮಾಡ್ಕೊಬೋದು. ಮೊಬೈಲ್ ಆ್ಯಪ್ನಲ್ಲಿ ಕೂಡ ತುಂಬಾ ಕೆಲವೊಂದು ಫೀಚರ್ಸ್ ಇದ್ದಾವೆ. ಇದು USB ಕೇಬಲ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಮಾಲ್ ಮತ್ತು ಲಾರ್ಜ್ ಅಂತ ಬಡ್ಸ್ ಕ್ಯಾಪ್ ಕೊಟ್ಟಿದ್ದಾರೆ. ಇಯರ್ಬಡ್ಸ್ನಲ್ಲಿ ಮೀಡಿಯಮ್ ಸೈಜ್ ಆಲ್ರೆಡಿ ಇರುತ್ತೆ. ನಿಮಗೆ ಯಾವ್ದು ಸೂಟ್ ಆಗುತ್ತೆ ಅದರ ಪ್ರಕಾರ ನೀವು ಚೇಂಜ್ ಕೂಡ ಮಾಡ್ಕೊಬೋದು. ನೋಡ್ತಿದ್ರಲ್ಲ, ಇದೇ ನಮ್ಮ ಸೋನಿ WF-1000XM4 ಇಯರ್ಬಡ್ಸ್. ಬ್ಲ್ಯಾಕು ಮತ್ತು ಕಾಪರ್ ಕಾಂಬಿನೇಷನ್ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಮೇಲೆ ಬ್ರ್ಯಾಂಡಿಂಗ್ ಇದೆ. ಒಳಗಡೆ ನೋಡೋದಾದರೆ ಚಾರ್ಜಿಂಗ್ ಪಾಯಿಂಟ್ಸ್ ಇದೆ ಮತ್ತು ಸೆನ್ಸಾರ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಮೈಕ್ ಇದೆ. ಕಿವಿಗೆ ಹಾಕೊಂಡ್ರಂತೂ ಪರ್ಫೆಕ್ಟಾಗಿ ಕೂರುತ್ತಿದ್ದು. ಸೊ ಈಗ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಇಯರ್ಬಡ್ಸ್ ನಾನು ಈಗ ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಬಡ್ಸ್ನ ಟಚ್ ಸೆನ್ಸರ್ ಕೂಡ ತುಂಬಾ ಚೆನ್ನಾಗಿದೆ. ಲೆಫ್ಟ್ನಲ್ಲಿ ಒಂದು ಸಾರಿ ಟ್ಯಾಪ್ ಮಾಡಿದ್ರೆ ಆ್ಯಂಬಿಯೆಂಟ್ ಸೌಂಡ್ ಅಥವಾ ನಾಯ್ಸ್ ಕ್ಯಾನ್ಸಲಿಂಗ್ ಮೋಡ್ ಆನ್ ಆಗುತ್ತೆ. ಡಬಲ್ ಟ್ಯಾಪ್ ಮಾಡಿದ್ರೆ ಕಾಲ್ನ ರಿಸೀವ್ ಮಾಡ್ಬೋದು ಅಥವಾ ಎಂಡ್ ಕೂಡ ಮಾಡ್ಬೋದು. ಲೆಫ್ಟ್ ಬಡ್ ಮೇಲೆ ಟ್ಯಾಪ್ ಮಾಡಿ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಿಮ್ಗೇನಾದ್ರು ಕಾಲ್ ಬರ್ತಾಯಿದೆ ಅಂದರೆ ಅದನ್ನು ರಿಜೆಕ್ಟ್ ಕೂಡ ಮಾಡ್ಬೋದು. ಮತ್ತು ನೀವಿಲ್ಲಿ ರೈಟ್ ಬಡ್ ಮೇಲೆ ಒಂದು ಸಾರಿ ಟ್ಯಾಪ್ ಮಾಡಿದ್ರೆ ಪ್ಲೇ ಅಥವಾ ಪಾಸ್ ಆಗುತ್ತೆ. ಡಬಲ್ ಟ್ಯಾಪ್ ಮಾಡಿದ್ರೆ ನೆಕ್ಸ್ಟ್ ಸಾಂಗ್ ಬರುತ್ತೆ. ಇನ್ನು 3 ಸಲ ಟ್ಯಾಪ್ ಮಾಡಿದ್ರೆ ಪ್ರೀವಿಯಸ್ ಸಾಂಗ್ ಪ್ಲೇ ಆಗುತ್ತೆ. ಇನ್ ಕೇಸ್ ಕಾಲ್ ಬರ್ತಿದ್ರೆ ಅದನ್ನ ಕಾಲ್ ರಿಸೀವ್ ಕೂಡ ಮಾಡ್ಬೋದು ನೀವು. ಹಾಗೆಯೇ ನೀವು ಆಲ್ರೆಡಿ ಕಾಲ್ನಲ್ಲಿ ಇದ್ದೀರಾ ಅಂದರೆ ಕಾಲ್ನ ಎಂಡ್ ಕೂಡ ಮಾಡ್ಬೋದು. ಟ್ಯಾಪ್ ಮಾಡಿ ಹೋಲ್ಡ್ ಮಾಡಿದ್ರೆ ವಾಯ್ಸ್ ಅಸಿಸ್ಟೆಂಟ್ ಫಂಕ್ಷನ್ ಲಾಂಚ್ ಆಗುತ್ತೆ. ಅಥವಾ ಇನ್ಕಮಿಂಗ್ ಕಾಲ್ ಬರ್ತಿದ್ರೆ ಕಾಲ್ನ ರಿಜೆಕ್ಟ್ ಮಾಡ್ಬೋದು. ಇದೆಲ್ಲ ಟಚ್ ಸೆನ್ಸರ್ ಫಂಕ್ಷನ್ಸು ಡಿಫಾಲ್ಟ್ ಇರುತ್ತೆ. ಬೇಕಂದರೆ ನಾವು ಇದನ್ನು ಕಸ್ಟಮೈಸ್ ಕೂಡ ಮಾಡ್ಕೊಳ್ಬೋದು. ಹಾಗೆಯೇ ಇದರಲ್ಲಿ ಸ್ಪೀಕ್ ಟು ಚಾಟ್ ಆಪ್ಷನ್ ಇದೆ. ಹಾಡು ಕೇಳ್ತಿರ್ಬೇಕಾದ್ರೆ ಬೇರೆಯವ್ರ ಹತ್ರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಥವಾ ನಿಮ್ಮಷ್ಟಕ್ಕೆ ನೀವೇ ಏನಾದ್ರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮ್ಯೂಸಿಕ್ಕು ಪಾಸ್ ಆಗುತ್ತೆ. ಹಾಗೆಯೇ ಇದರ ನಾಯ್ಸ್ ಕ್ಯಾನ್ಸಲ್ ಬಗ್ಗೆ ಹೇಳೋದಾದರೆ ಬೇರೆ ಯಾವುದೇ ಇಯರ್ಬಡ್ಸ್ಗೆ ಕಂಪೇರ್ ಮಾಡಿದ್ರೆ ಇದನ್ನು ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ನಾಯ್ಸ್ ಕ್ಯಾನ್ಸಲೇಷನ್ ಮಾಡುತ್ತಿದ್ದು. ಮತ್ತು ಇದರ ಬ್ಯಾಟ್ರಿ ಲೈಫ್ ತುಂಬಾ ಚೆನ್ನಾಗಿದೆ. ಇಯರ್ಬಡ್ಸ್ನಲ್ಲಿ 8 ಅವರ್ಸ್ ಬ್ಯಾಕಪ್ ಇದ್ದರೆ ಕೇಸ್ನಲ್ಲಿ 16 ಅವರ್ಸ್ ಬ್ಯಾಕಪ್ ಇರುತ್ತೆ. ಟೋಟಲ್ ಆಗಿ 24 ಅವರ್ಸ್ ನಿಮಗೆ ಬ್ಯಾಕಪ್ ಸಿಗುತ್ತೆ. ಇನ್ನು ಇದನ್ನು ಫಸ್ಟ್ ಟೈಮ್ ಮೊಬೈಲ್ಗೆ ಹೇಗೆ ಕನೆಕ್ಟ್ ಮಾಡೋದು ಅಂದರೆ ಮೊದಲು USB ಕೇಬಲ್ನ ಕನೆಕ್ಟ್ ಮಾಡಬೇಕು. ನಂತರ ಕೇಸ್ ಕ್ಯಾಪ್ನ 5 ಸರಿ ಓಪನ್ ಮಾಡಿ ಕ್ಲೋಸ್ ಮಾಡಬೇಕು. ಆಗ ರೆಡ್ ಲೈಟ್ ಇರೋದು ಗ್ರೀನ್ ಕಲರ್ಗೆ ಟರ್ನ್ ಆಗಿ ಬ್ಲಿಂಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕಪಲ್ ಆಫ್ ಸೆಕೆಂಡ್ಸ್ ಆದಮೇಲೆ ಮತ್ತೆ ರೆಡ್ ಕಲರ್ಗೆ ಟರ್ನ್ ಆಗುತ್ತೆ. ಸೊ ಈಗ ಅದು ರೀಸೆಟ್ ಆಗಿರುತ್ತೆ. ಮತ್ತು ಇಯರ್ಬಡ್ಸ್ನ ಹೊರಗಡೆ ತೆಗೆದು ಟಚ್ ಸೆನ್ಸರ್ ಮೇಲೆ ಒಂದು ಕಪಲ್ ಆಫ್ ಸೆಕೆಂಡ್ಸ್ ಅಂದರೆ ಒಂದು 10 ಸೆಕೆಂಡಷ್ಟು ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ನಿಮ್ಮ ಮೊಬೈಲ್ಗೆ ಅದು ಕನೆಕ್ಟ್ ಆಪ್ಷನ್ ಬರುತ್ತೆ. ಆಗ ಮೊಬೈಲ್ನಲ್ಲಿ ನಿಮ್ಗೆ ಯಾವ ಆಪ್ಷನ್ಸ್ ಬೇಕೋ ಅದನ್ನು ಓಕೆ ಮಾಡ್ಕೊಂಡು ಹೋದರೆ ಇಯರ್ಬಡ್ಸು ಮೊಬೈಲ್ಗೆ ಕನೆಕ್ಟ್ ಆಗಿರುತ್ತೆ. ಇನ್ನು ಸೋನಿ ಸೌಂಡ್ ಕ್ವಾಲಿಟಿ ಬಗ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ. ಹಾಗೆ ಇದರಲ್ಲೂ ಕೂಡ ನಿಮಗೆ ತುಂಬ ಒಳ್ಳೆ ಔಟ್ಪುಟ್ಟೇ ಸಿಗುತ್ತೆ. ನೋಡಿದ್ರಲ್ಲ, ಸೋನಿ WF-1000XM4 ಬ್ಲೂಟೂತ್ ಇಯರ್ಬಡ್ಸ್ ಒಳ್ಳೆ ಸೌಂಡ್ ಕ್ವಾಲಿಟಿ ಇದೆ. ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿದೆ. ಇನ್ನು ನಾಯ್ಸ್ ಕ್ಯಾನ್ಸಲಿಂಗ್ ಅಂತೂ ಸೂಪರಾಗೇ ಇದೆ. ಇದರ ಪ್ರೈಸ್ ಬಂದು 17,000 ಆಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕೂಡ ಒತ್ತಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.